ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಹಂಗಿಸಿದವರ ಎದುರು ಪೆದ್ದರಂತೆ ಇದ್ದು ಬಿಡಿ, ಹೊಗಳುತ್ತಿರುವ ಎದುರು ಅರಿಯದಂತಿರಬೇಕು, ಬೈದು ಬುದ್ಧಿ ಹೇಳಿದವರ ಎದುರು ತಲೆ ತಗ್ಗಿಸಿ ನಿಲ್ಲು. ಆದರೆ ಒಂದು ಮಾತು ನೆನಪಿಡು, ನಿನ್ನ ಸ್ವಾಭಿಮಾನವನ್ನು ಬಿಟ್ಟು ಎಲ್ಲಿಯೂ ನಿಲ್ಲದಿರು. ಎಷ್ಟೇ ಚೆನ್ನಾಗಿದೆ ನೋಡಿ. ಹಂಗಿಸಿದವರ ಎದುರು ಪೆದ್ದರಂತೆ ಇದ್ದು ಬಿಡಿ, ಹೊಗಳಿದವರ ಎದುರು ಏನೂ ಅರಿಯಂತಿರಿ, ಬೈದು ಬುದ್ಧಿ ಹೇಳುವುದರೆದುರು ತಲೆ ತಗ್ಗಿಸಿ ನಿಲ್ಲು. ಆದರೆ ಒಂದು ಮಾತು ನೆನಪಿಡು, ನಿನ್ನ ಸ್ವಾಭಿಮಾನವನ್ನು ಬಿಟ್ಟು ಎಲ್ಲಿಯೂ ನಿಲ್ಲಬೇಡ. ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ನಾವು ಮಹಾನ್ಯಾಸ ಮಂತ್ರದ ಅರ್ಥವಂತೂ ತಿಳ್ಕೊಳ್ಳೋಣ. ಮಹಾನ್ಯಾಸ ಎಂದರೆ ಒಂದು ಶ್ರೇಷ್ಠ ಮತ್ತು ವಿಸ್ತಾರವಾದ ನ್ಯಾಸ, ದೇಹವನ್ನು ಶುದ್ಧೀಕರಿಸುವ ವ್ಯಾಯಾಮ. ಇದು ಇಂದ್ರ, ಅಗ್ನಿ, ಯಮ, ವರುಣ ಮುಂತಾದ ಹಲವು ರೂಪಗಳಲ್ಲಿ ಶ್ರೀ ರುದ್ರರನ್ನು ಆಹ್ವಾನಿಸುತ್ತದೆ. ಈ ಆಹ್ವಾನವು ನಮ್ಮ ದೇಹದ ವಿವಿಧ ಅಂಗಗಳಿಗೆ ಅನುರೂಪವಾಗಿದೆ. ಕಾರ್ತೀಕ ಮಾಸದಲ್ಲಿ ಒಂದು ನಿರ್ಣಾಯಕ ಪೂರ್ವಸಿದ್ಧಾಂತ ಮತ್ತು ಶುದ್ಧೀಕರಣ ಆಚರಣೆಯಾಗಿ ಇದನ್ನು ರೌದ್ರೀಕರಣ ವಿಧಾನ. ಪವಿತ್ರ ಶ್ರೀ ರುದ್ರ ಮತ್ತು ಶಿವನಿಗೆ ಇತರ ರೀತಿಯ ಪೂಜೆಯನ್ನು ಮಾಡುವ ಮೊದಲು ಮೂಲ ತತ್ವವೆಂದರೆ ರುದ್ರ ಮರ್ಚ ಏತ್, ಅಂದರೆ ಮೊದಲು ರುದ್ರನಾಗದೆ ರುದ್ರನನ್ನು ಪೂಜಿಸಲು ಸಾಧ್ಯವಿಲ್ಲ. ಕಾರ್ತೀಕ ಮಾಸದಲ್ಲಿ ಈ ಆಚರಣೆಯು ಮಹತ್ವ ಹೆಚ್ಚಾಗಿದೆ, ಏಕೆಂದರೆ ಈ ತಿಂಗಳು ಶಿವನ ಆರಾಧನೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಅತ್ಯಂತ ಮಂಗಳಕರ ಸಮಯವೆಂದು ಪರಿಗಣಿಸಲಾಗಿದೆ. ಪ್ರಮುಖ ಕಾರಣ ಏನಂದರೆ ಶುದ್ಧೀಕರಣ. ಶುದ್ಧಿ ಮಹಾನ್ಯಾಸಂ ಅಕ್ಷರಶಃ ಮಹಾನ್ ಶುದ್ಧೀಕರಣ ಎಂದರ್ಥ. ಇದು ಜಪಿಸುವವರು ದೇಹ, ಮನಸ್ಸು ಮತ್ತು ಆತ್ಮವನ್ನು ಎಲ್ಲ ಕಲ್ಮಶಗಳಿಂದ ಶುದ್ಧೀಕರಿಸಲು ವಿನ್ಯಾಸಗೊಳಿಸಲಾಗಿದೆ. ಪ್ರಬಲ ವೈದಿಕ ಪ್ರಕ್ರಿಯೆಯಾಗಿದೆ. ಇದು ಭಕ್ತರನ್ನು ನಂತರದ ಆಚರಣೆಗಳನ್ನು ನಿರ್ವಹಿಸಲು ಆಧ್ಯಾತ್ಮಿಕವಾಗಿ ಅರ್ಹನನ್ನಾಗಿ ಮಾಡುತ್ತದೆ. ದೈವಿಕ ಸಾನ್ನಿಧ್ಯವನ್ನು ಆಹ್ವಾನಿಸುವುದು ವಿಸ್ತಾರವಾದ ಮಂತ್ರಗಳ ಮೂಲಕ ಇಂದ್ರ, ಅಗ್ನಿ, ಯಮ ಮತ್ತು ವರುಣನಂತಹ ಭಗವಾನ್ ರುದ್ರನ ವಿವಿಧ ಅಂಶಗಳನ್ನು ದೇವತೆಗಳು ಜಪಿಸುವವನ ಮತ್ತು ದೇಹದ ಅಂಗಗಳ ಮತ್ತು ಭಾಗಗಳಿಗೆ ಆಹ್ವಾನಿಸಲಾಗುತ್ತದೆ. ಈ ಪ್ರಕ್ರಿಯೆಯು ಪೂಜೆಯು ಅವಧಿಯವರಿಗೆ ಭಕ್ತರನ್ನು ದೈವಿಕ ಶಕ್ತಿಯು ರುದ್ರತತ್ವ ಪಾತ್ರೆಯನ್ನಾಗಿ ಮಾಡುತ್ತದೆ. ಪೂಜೆಗೆ ಅರ್ಹತೆ: ಮಹಾನ್ಯಾಸ ಮಾಡುವುದು ಕಡ್ಡಾಯ ತಾಂತ್ರಿಕ ದೀಕ್ಷಾ ಹಂತವಾಗಿದ್ದು, ಕಾರ್ತೀಕ ಮಾಸದಲ್ಲಿ ಸಾಮಾನ್ಯವಾಗಿ ಆಚರಿಸಲಾಗುವ ರುದ್ರ ಅಭಿಷೇಕ, ಲಘು ರುದ್ರಂ, ಮಹಾರುದ್ರಂ ಅಥವಾ ಅತಿರುದ್ರಂ ಮುಂತಾದ ಉನ್ನತ ಮಟ್ಟದ ಆಚರಣೆಗಳನ್ನು ಮಾಡುವ ಆಧ್ಯಾತ್ಮಿಕ ಅರ್ಹತೆಯನ್ನು ನೀಡುತ್ತದೆ. ಪುಣ್ಯ ಸಂಪಾದನೆ: ಕಾರ್ತೀಕ ಮಾಸವು ಎಲ್ಲ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮತ್ತು ಕಠಿಣ ಪರಿಶ್ರಮಗಳು ಉಪಯೋಗಿ ಪ್ರಯೋಜನಗಳನ್ನು ನೀಡುವ ಸಮಯ. ಈ ಸಮಯದಲ್ಲಿ ಮಹಾನ್ಯಾಸವನ್ನು ಪಠಿಸುವುದರಿಂದ ಅಪಾರ ಆಶೀರ್ವಾದವನ್ನು ದೊರೆಯುತ್ತದೆ, ಪಾಪಗಳನ್ನು ನಾಶ ಮಾಡುತ್ತವೆ ಮತ್ತು ಸಮೃದ್ಧಿ, ಆರೋಗ್ಯ ಮತ್ತು ಅಂತಿಮವಾಗಿ ಮೋಕ್ಷ ದೊರೆಯುತ್ತದೆ ಎಂದು ನಂಬಲಾಗಿದೆ. ಅಡೆತಡೆಗಳನ್ನು ನಿವಾರಿಸುವುದು: ಇದು ಎಲ್ಲ ಹಂತಗಳಲ್ಲಿ ಮಾನಸಿಕ, ಭಾವನಾತ್ಮಕ, ಮಾನಸಿಕ ಶಕ್ತಿ ಮತ್ತು ಸಹಿಷ್ಣುತೆಯನ್ನು ಒದಗಿಸುತ್ತದೆ ಎಂದು ನಂಬಲಾಗಿದೆ. ದೀರ್ಘಾಯುಷ್ಯವನ್ನು ನೀಡುತ್ತದೆ ಮತ್ತು ರೋಗಗಳು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಮೂಲಭೂತವಾಗಿ ಕಾರ್ತಿಕ ಮಾಸದಲ್ಲಿ ಮಹಾನ್ಯಾಸವನ್ನು ಪಠಿಸುವುದರಿಂದ ಭಕ್ತರು ಪರಮಾತ್ಮ ಶಿವನೊಂದಿಗೆ ಸಂಪರ್ಕ ಸಾಧಿಸಲು ಪಡೆಯಲು ಆಳವಾದ ಮಟ್ಟದಲ್ಲಿ ಇದು ಸಿದ್ಧ ಆಗತ್ತೆ. ಗೊತ್ತಾಯ್ತಾ ನೋಡಿ. ನಾವು ಯಾವುದೇ ಆಗಲಿ ಇವಾಗ ಕಾರ್ತೀಕ ಮಾಸದಲ್ಲಿ ನಾವು ಮಹಾನ್ಯಾಸ ಹೇಳ್ಕೊಂಡು ರುದ್ರಾಚಮಕ ಹೇಳಿ ನಾವು ಶಿವನಿಗೆ ಅರ್ಪಣೆ ಮಾಡಿ ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು. ನಮ್ಮ ಮನಸ್ಸು ಶುದ್ಧಿ ಆಗತ್ತೆ. ಇದು ಭಗವಂತನ ಲೀಲೆ, ಭಗವಂತ ಹೇಳಿರೋದು. ಗೊತ್ತಾಯ್ತಾ? ಭಗವಂತನಲ್ಲಿ ನಾವು ಮಾಡಬೇಕಾ. ಇವಾಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಎಲ್ಲರೂ ನಾವು ಬರದೇ ಹೋದ್ರೂ ನಾವು ಹೇಳದೇ ಹೋದ್ರೂ ಪರವಾಗಿಲ್ಲ, ಹೇಳ್ತಾ ಇರ್ತಾರಲ್ಲ, ಅಲ್ಲಿ ನಿಶ್ಶಬ್ದವಾಗಿ ಕೂತ್ಕೊಂಡು ನಾವು ಕೇಳಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸೋಣ. ಭಗವಂತನಲ್ಲಿ ನಾವು ಅವಾಗ ಕೇಳ್ಕೊಳ್ಳೋಣ. ಗೊತ್ತಾಯ್ತಾ? ನಾವೇನೇ ಕೇಳಿಕೊಂಡ್ರು ಮಹಾನ್ಯಾಸ ಹೇಳಿ ರುದ್ರ ಮಹಾನ್ಯಾಸಪೂರ್ವಕ ರುದ್ರ ಪೂಜೆ ಮಾಡಿದಾಗ, ರುದ್ರಾಚಮಕ ಹೇಳ್ಕೊಂಡು ಅಭಿಷೇಕ ಮಾಡಿದಾಗ ಅವಾಗ ಕೂತ್ಕೊಂಡು ನಾವು ಕೇಳಿದ್ರೆ ನಿಜವಾಗ್ಲೂ ನಾವು ಏನೇ ಕೇಳಿದ್ರು ಭಗವಂತ ಕರುಣಿಸ್ತಾನೆ ಅಂತ ಇರದೆ. ಗೊತ್ತಾಯ್ತಾ? ನಾವು ಅದನ್ನು ಕೇಳೋಣ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 19/11/2025 ಬುಧವಾರ, ಶ್ರೀ ವಸ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಕಾರ್ತೀಕ ಮಾಸ, ಕೃಷ್ಣಪಕ್ಷ, ತಿಥಿ ಚತುರ್ದಶಿ, ಬೆಳಿಗ್ಗೆ 8 ಗಂಟೆ 11 ನಿಮಿಷ, ನಕ್ಷತ್ರ ಸ್ವಾತಿ, ಬೆಳಿಗ್ಗೆ 7:33. ಇವತ್ತು ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಇದೆ. ಗೊತ್ತಾಯ್ತಾ? ಹಾಗೆಯೇ ನಮ್ಮ ಹೆಬ್ಬಳಲು ಗ್ರಾಮದಲ್ಲಿ, ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕು ಹೆಬ್ಬಳಲು ಗ್ರಾಮದಲ್ಲೂ ನಾವು ದೀಪೋತ್ಸವ ಮಾಡ್ತಾಯಿದ್ದೀವಿ. ಎಲ್ಲರೂ
ನಮ್ಮ ಚಂದ್ರಮೌಳೀಶ್ವರ ಸ್ವಾಮಿ ದಾಕ್ಷಾಯಣಿ ಚಂದ್ರಮೌಳೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲರೂ ತಪ್ಪದೆ ಬನ್ನಿ, ಗೊತ್ತಾಯ್ತಾ? ಬಂದು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಕೇಳ್ಕೊತೀವಿ. ಇವತ್ತು ಅನುರಾಧ 1ನೇ ಪಾದ, ಮಳೆ ಅನುರಾಧ 1ನೇ ಪಾದ, ರಾಹುಕಾಲ 12 ಗಂಟೆ 9 ನಿಮಿಷದಿಂದ 1:36 ತನಕ ಇದೆ. ಗುಳಿಕ ಕಾಲ 10:43ರಿಂದ 12 ಗಂಟೆ 9 ನಿಮಿಷ ತನಕ ಇದೆ. ಯಮಗಂಡ ಕಾಲ 7:50ರಿಂದ 9:16 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ದೀರೋ, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ.